ಹಾಯ್ ಹಲೋ ನಮಸ್ಕಾರ ಫ್ರೆಂಡ್, ಹೆಂಗಿದ್ದೀರಿ? ಆರಾಮಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ ನೋಡ್ರಿ. ಇವತ್ತು ನಮ್ಮ ಮನ್ಯಾಗ ಏನೇನು ಅಡುಗೆ ಮಾಡಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ರಿ. ಇದು ಪಾಲಕ್ ರೀ. ಪಾಲಕ್ ಪಲ್ಯದಾಗ ಚಣಿಗೆ ಬ್ಯಾಳೆ ಹಾಕಿ ಮಾಡಿ ನೋಡ್ರಿ ಇದು. ಮತ್ತು ಹಳ್ಳಿದಾಗ ಹೆಂಗೆ ಮಾಡ್ತಾರೆ ರೊಟ್ಟಿ ಸಾರು ರೀ, ತಿಳಿ ಸಾರು, ತೊಗರಿಬೇಳೆ ತಿಳಿ ಸಾರು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನೋಡ್ರಿ. ಪಾಲಕ್ ಪಲ್ಯ ಹೆಂಗೆ ಫ್ರೈ ಮಾಡ್ತಾರಂಥೇಳಿ ತೋರಿಸ್ತೀನಿ ನೋಡ್ರಿ. ಈಗ ಎಣ್ಣೆ ಹಾಕ್ಕೊಂಡಿ ನೋಡ್ರಿ. ಮೊದಲಿಗೆ ಎಣ್ಣೆ ಹಾಕ್ಕೊಂಡು ಅದ್ರಾಗ ಒಂದು ಸಣ್ಣದು ಉಳ್ಳಾಗಡ್ಡಿ ರೀ, ಉಳ್ಳಾಗಡ್ಡಿ ಕಟ್ ಮಾಡಿ ಎಣ್ಣೆ ಸ್ವಲ್ಪ ಗರಮ್ ಆದ್ಮೇಲೆ ಉಳ್ಳಾಗಡ್ಡಿ ಕಟ್ ಮಾಡಿರ್ತೀನಿ ರೀ. ಆ ಉಳ್ಳಾಗಡ್ಡಿ ಹಾಕ್ಕೊತೀನಿ ನೋಡ್ರಿ ಇದ್ರಾಗ. ಉಳ್ಳಾಗಡ್ಡಿ ಹಾಕ್ಕೊಂಡು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಆಗ್ಬೇಕು ರೀ. ಇದು ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ರೀ, ಅವೆರಡು ಕುಟ್ಕೊಂಡೀನಿ ರೀ. ಒಳ್ಳಿನಾಗ ಕಡ್ಬದ ಕಲ್ಲಿನಾಗ ಕುಟ್ಕೊಂಡೀನಿ ರೀ. ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎರಡು ಮಿಕ್ಸ್ ಮಾಡಿ ಕುಟ್ಟೀನಿ ರೀ. ಆ ಖಾರ ಇದ್ರಾಗ ಮಿಕ್ಸ್ ಮಾಡಿ ನೋಡ್ರಿ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೆಂಪಾದ್ಮೇಲೆ ಹಸಿಮೆಣಸಿನ್ಕಾಯಿ ಖಾರ ಹಾಕಿ ನೋಡ್ರಿ ಅದ್ರಾಗ. ಈಗ ಹಸಿಮೆಣಸಿನ್ಕಾಯಿ ಖಾರನೂ ಚಂದ ಹಸಿ ವಾಸನೆ ಹೋಗೋತನ ಬಿಡ್ಬೇಕು ರೀ. ಬಿಟ್ಟ ಮೇಲೆ ಚಣಿಗೆ ಬೇಳೆ ನೆನೆ ಇಟ್ಟೀನಿ ರೀ, ಅದ್ರ ಸಲುವಾಗಿನೇ. ಈಗ ಫ್ರೈ ಆಗ್ಯದ ನೋಡ್ರಿ, ಹಸಿ ವಾಸನೆ ಎಲ್ಲ ಹೋಗಿ ಚಂದ ಫ್ರೈ ಆಗ್ಯದ್ರಿ. ಈಗ ಪಾಲಕ್ ರೀ, ಇದು ಪಾಲಕ್ ಕಟ್ ಮಾಡ್ಕೊಂಡು ತೊಳೆದು ಇಟ್ಕೊಂಡೇನಿ ರೀ. ಅದು ಇದ್ರಾಗ ಸೇರಿಸ್ಕೊತೀನಿ ನೋಡ್ರಿ. ಪಾಲಕ್ ಸೇರಿಸ್ಕೊತೀನಿ ನೋಡ್ರಿ. ಇದ್ರಾಗ ಸೇರಿಸ್ಕೊಳತ್ತೀನಿ ನೋಡ್ರಿ. ಈ ಥರ ಮಾಡ್ಕೋಬೇಕ್ರಿ, ಭಾಳ ಚಂದ ಆಗ್ತದೆ ರೀ ಪಾಲಕ್ ಫ್ರೈ. ಅದ್ರಾಗ ಬೇಳೆ ಹಾಕ್ಕೊಂಡು ಮಾಡ್ಬೋದು ರೀ. ನಾನು ಬೇಳೆ ಹಾಕ್ಕೊಂಡು ಮಾಡ್ಲತ್ತೀನಿ ರೀ. ಬರೀ ಪಾಲಕ್ ಫ್ರೈನೂ ಮಾಡ್ಕೊಬೋದು ರೀ, ಮಸ್ತನಾಗ ಆಗ್ತದೆ ರೀ ಪಾಲಕ್ ಫ್ರೈ. ಒಣದೆ ಏನು ಹಾಕೋದಿಲ್ಲ ರೀ, ಬರೀ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಪಾಲಕ್ ಪಲ್ಯ. ಇಲ್ಲಿ ನೋಡ್ರಿ ಹಾಕ್ಕೊಂಡೀನಿ ರೀ. ನೀರು ಬಿಟ್ಕೊತದ ರೀ ಇದು. ಒಂದು ಸ್ವಲ್ಪ ಚಂದ ನೀರು ಬಿಟ್ಕೊಂಡು ಅವು ನೀರು ಸುಡೋ ತನಕ ಬಿಡ್ಬೇಕು ರೀ. ಹಿಂಗೆ ಮಿಕ್ಸ್ ಮಾಡಿ ಬಿಡ್ತೀನಿ ನೋಡ್ರಿ. ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಉಪ್ಪು ಇಷ್ಟೇ ರೀ. ಇದಕ್ಕೇನು ಭಾಳ ಹೆಚ್ಚಿಗತ್ತಲ್ಲ ರೀ. ಇವೆರಡು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ನೀರೆಲ್ಲ ಹೋಗೋತನ ಬಿಡ್ಬೇಕು ರೀ ಅದಕ್ಕೆ. ಇಲ್ಲಿ ನೋಡ್ರಿ, ನೀರೆಲ್ಲ ಹೋಗ್ಯಾವ ನೋಡ್ರಿ, ಚಂದ ಫ್ರೈ ಆಗ್ಯದ ರೀ. ಚಣಿಗೆ ಬೇಳೆ ಹಾಕ್ಕೊತೀನಿ ರೀ. ಇದು ಆಪ್ಷನಲ್ ರೀ, ಬೇಕಾದ್ರೆ ಹಾಕ್ಕೊಬೋದು ರೀ, ಬೇಡಾದ್ರೆ ಹಾಗೇನು ಬಿಡ್ಬೋದು ರೀ. ಅಷ್ಟೇ ಬಿಟ್ರೂ ಬಿಳಿ ಜೋಳದ ರೊಟ್ಟಿ ಜೊತೆ ಮಸ್ತಿನಾಗ ಆಗ್ತದೆ ರೀ ಇದು ಪಾಲಕ್ ಫ್ರೈ. ಇಲ್ಲಿ ನೋಡ್ರಿ, ಈಗ ಬೇಳೆಗಳು ನೆನೆದವ್ರಿ, ನೆನೆ ಇಟ್ಕೋಬೇಕು ರೀ. ಒಂದು ಸ್ವಲ್ಪ ಅರ್ಧ ಗಂಟೆ ಮುಂಚೆನೇ ನೆನೆಸ್ಕೊಂಡಿದ್ರಿ. ಅವು ಹಾಕಿ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಒಂದು 5 ನಿಮಿಷ ಬಿಟ್ಟು ನೋಡ್ರಿ, ಈ ಥರ ಮಿಕ್ಸ್ ಆಗಿ ಮಸ್ತಿನಾಗ ಪಲ್ಯ ರೆಡಿ ಆಗ್ಯದ ನೋಡ್ರಿ. ಇಲ್ಲಿ ನೋಡ್ರಿ ಚೆಂದಾಗ್ಯದ. ಇದಕ್ಕೆ ನೀರು ಹಾಕೋದೆ ಹತ್ತಲ್ರಿ. ಪಾಲಕ್ ಪಲ್ಯದಾಗ ನೀರು ಬಿಟ್ಕೋತದ ರೀ ತಾನೇ ಪಲ್ಯ. ಅಷ್ಟೇ ರೀ, ನಾವು ಬೇಳೆ ಅದು ಇದು ಹಾಕೋದು ಅಷ್ಟೇ ರೀ. ನಾವು ನೀರು ಹಾಕ್ಲಾರ್ದೆ ಮಾಡ್ಬೇಕು ರೀ ಇದು. ಇಲ್ಲಿ ನೋಡ್ರಿ ಚಂದ ರೆಡಿ ಆಗ್ಯದ. ಈಗ ತೊಗರಿ ಬೇಳೆದು ತಿಳಿ ಸಾರು ಇದು, ಖಾರ ಬೇಳೆ ಅಂತಾರೆ ನಮ್ಮ ಕಡೆ ಎಲ್ಲ. ಸಾರು ರೀ ಇದು ಫಿಕ್ಸ್ ನೋಡ್ರಿ, ದಿನ ಮಾಡ್ಬೇಕು ರೀ. ಹಳ್ಳಿದಾಗ ಭಾಳಷ್ಟು ಮಾಡ್ತಾರೆ ರೀ ಇದು. ಎಲ್ಲರ ಮನ್ಯಾಗ ಫಿಕ್ಸ್ ತೊಗರಿ ಬೇಳೆ ಸಾರು ಇರ್ತದೆ ರೀ ದಿನ. ಹಳ್ಳಿದಾಗ ಭಾಳಷ್ಟು ತೊಗರಿ ಬೇಳೆ ಸಾರು ಹೆಚ್ಚಿಗೆ ಮಾಡ್ತಾರೆ ರೀ. ಈಗ ಅನ್ನ ಮಾಡಿ ನೋಡ್ರಿ. ಅನ್ನನೂ ರೆಡಿ ಆಗ್ಯದ ರೀ. ಅನ್ನ ಸಾರು ಪಾಲಕ್ ಫ್ರೈ ಇಷ್ಟು ರೆಡಿ ಆಗ್ಯಾವ್ರಿ. ಈಗ ರೊಟ್ಟಿ ಮಾಡ್ಲತ್ತೀನಿ ನೋಡ್ರಿ. ರೊಟ್ಟಿ ಒಲೆ ಮೇಲೆ ಮಾಡ್ತೀವಿ ರೀ ನಾವು ಹೆಚ್ಚಿಗೆ.
ಗ್ಯಾಸ್ ಮೇಲೆ ಅಷ್ಟೊಂದು ಮಾಡಲ್ರಿ ರೊಟ್ಟಿ, ಒಲೆ ಹಚ್ಚಿ ರೊಟ್ಟಿ ಮಾಡ್ಲತ್ತೀನಿ ನೋಡ್ರಿ. ನಮ್ಮಲ್ಲಿ ಹೆಚ್ಚಿಗೆ ನಾಷ್ಟ ಅದು ಏನು ಹೆಚ್ಚು ಮಾಡಲ್ರಿ, ಎಲ್ಲ ಟಿಫಿನ್ ಕಟ್ಕೊಂಡು ಹೋಗೋದದ ರೀ, ಹೋಗ್ತಾರೆ ನಮ್ಮ ಮನೆಯವರು. ಅದ್ರ ಸಲುವಾಗಿ ಅಡುಗೆನೇ ಮಾಡಿಬಿಡ್ತೀನಿ ರೀ ನಾವು ಒಂದೇ ಸರಿ. ಯಾವಾಗ್ರಿ ಒಂದು ಸರಿ ನಾಷ್ಟ ಹೆಚ್ಚಿಗೆ ಮಾಡಲ್ರಿ, ಯಾವಾಗ್ರಿ ಮಾಡ್ತೀವಿ ರೀ. ಅವ್ರ ಮನೆಯಾಗ ಇದ್ದೀರಂದ್ರೆ ಅಷ್ಟೇ ನಾವು ನಾಷ್ಟ ಮಾಡೋದು ರೀ. ಎಲ್ಲ ಬಿಸಿ ಅಡುಗೆ ಮಾಡಿ ಕಟ್ಕೊಂಡು ಹೋಗ್ತಾರೆ ರೀ. ಮಾಡಿದ್ಮೇಲೆ ಅದ್ರ ಸಲುವಾಗಿ 2 ಪಲ್ಯ, ಒಂದು ಸಾರು, ರೊಟ್ಟಿ, ಅನ್ನ ಇದಂತೂ ಫಿಕ್ಸ್ ಇರ್ತದೆ ನೋಡ್ರಿ ದಿನ. ನೋಡಿರಿ ರೊಟ್ಟಿ ಒಲೆ ಮೇಲೆ ಮಾಡ್ಲತ್ತೀನಿ ರೀ. ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಹಳ್ಳಿ ಊಟ ಇಷ್ಟ ಆಯ್ತಂದ್ರೆ ಕಮೆಂಟ್ ಮಾಡಿರಿ. ಹಳ್ಳಿ ಲೈಫ್ ನೋಡ್ರಿ ಇದು ಹಿಂಗೆ, ಒಲೆ ಮೇಲೆ ಅಡುಗೆ ಮಾಡೋದು, ಒಲೆ ಮೇಲೆ ರೊಟ್ಟಿ ಮಾಡೋದು. ಹಳ್ಳಿ ಲೈಫ್ ಇಷ್ಟ ಇದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಮತ್ತು ಇದೇ ಥರ ಒಳ್ಳೊಳ್ಳೆ ವೀಡಿಯೋ ಮಾಡಿ ಹಾಕ್ತೀನಿ ರೀ ನಿಮ್ಗೆ. ಇಲ್ಲಿ ನೋಡಿರಿ ರೊಟ್ಟಿ ಹೆಂಗಲತ್ತ ಅಂತೇಳಿ. ಇದು ಕಾಟನ್ ಬಟ್ಟೆಲಿಂತ ನೀರು ಹಚ್ಬೇಕು ರೀ ರೊಟ್ಟಿ. ಈ ಥರ ನೀರು ಸ್ವಲ್ಪ ಆರಿದ್ಮೇಲೆ ತಿರಿ ಹಾಕೋತೀನಿ ನೋಡ್ರಿ ರೊಟ್ಟಿ. ನೀರು ಒಂದು ಸ್ವಲ್ಪ ಆರ್ಬೇಕು ರೀ, ಹಸಿ ಇರುವಾಗ ಹಾಕ್ಬಿಡ್ದ್ರಿ. ಈ ಥರ ತಳ್ಳ ರೊಟ್ಟಿ ಮಾಡಿಟ್ರೆ ಕಡಕ್ ರೊಟ್ಟಿರೂ ಮಸ್ತನಾಗ ಹತ್ತಾವ್ರಿ. ಸೇಮ್ ಪಾಪಡ್ ಥರ ಹತ್ತಾವ್ರಿ ಕಡಕ್ ಆದಾದ್ಮೇಲೆ. ಈಗ ತಿರಿ ಹಾಕ್ಕೋತೀವಿ ನೋಡ್ರಿ, ನೀರೆಲ್ಲ ಆರ್ಯಾವ್ರಿ. ಸ್ವಲ್ಪ ಒಲೆ ಹೆಚ್ಚಕಮ್ಮ ಆದ್ರೂ ರೊಟ್ಟಿ ಕರೆಕ್ಟ್ ಸುಡಲ್ರಿ. ಆದ್ರೆ ಗ್ಯಾಸ್ ಮೇಲೆ ಹಂಗಲ್ರಿ, ಕರೆಕ್ಟಾಗಿ ಉರಿ ಹತ್ತದ ರೀ. ಒಂದು ಸ್ವಲ್ಪ ಆ ಕಡೆ ರೊಟ್ಟಿಗೆ ಉರಿ ಹತ್ತಲಿಲ್ಲ ರೀ, ಅದ್ರ ಸಲುವಾಗಿ ಆ ಕಡೆ ಒಂದು ಸ್ವಲ್ಪ ರೊಟ್ಟಿ ಮೆತ್ಕೊಂಡ್ರಿ ನೋಡ್ರಿ. ಈ ಥರ ಆಗ್ತದ್ರಿ ರೊಟ್ಟಿ ಒಲೆ ಮೇಲೆ ಮಾಡ್ಲತ್ರ. ಒಂದು ಸ್ವಲ್ಪ ಪ್ರಾಬ್ಲಮೇ ಅದ ರೀ, ಆದ್ರೆ ಗ್ಯಾಸ್ ಮೇಲೆ ಹಂಗೇನಿಲ್ಲ ರೀ. ಒಂದು ಸರಿ ಹಚ್ಬಿಟ್ರೆ ಆಯ್ತು, ಪಟ ರೊಟ್ಟಿ ಆಗಿಬಿಡ್ತಾವೆ ರೀ. ಇದು ಒಂದು ಸ್ವಲ್ಪ ಉರಿ ಹೋಯ್ತಂದ್ರೂ ರೊಟ್ಟಿ ಕರೆಕ್ಟ್ ಆಗಲ್ರಿ. ಹಳ್ಳಿ ಲೈಫ ಏನು ಸಿಟಿ ಲೈಫ, ನಿಮ್ಗೆ ಯಾವ್ದು ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಇದು 4ನೇ ರೊಟ್ಟಿ ನೋಡ್ರಿ. ಇದು ನಮ್ಮ ಕಡೆ ಎಲ್ಲ ಜೋಳದ ರೊಟ್ಟಿ ಭಾಳ ಫೇಮಸ್ ರೀ. ರೊಟ್ಟಿನೇ ಮಾಡೋದ್ರಿ ದಿನ, ಹೇಳೋದು ರೊಟ್ಟಿ. ಚಪಾತಿ ಗಟ್ಟಿ ಇಷ್ಟಪಡಲ್ರಿ ಈ ಕಡೆ ಎಲ್ಲ ಜನ. ಹಳ್ಳಿ ಜನ ರೊಟ್ಟಿನೇ ಬೇಕಂತಾರೆ ದಿನ. ನೀವು ಯಾವ ಥರ ರೊಟ್ಟಿ ಮಾಡ್ತೀರಂತ ನನಗೆ ಕಮೆಂಟ್ ಮಾಡ್ತೀರಿ ಅಷ್ಟೇ. ಇಲ್ಲಿ ನೋಡ್ರಿ ಇಷ್ಟು ರೊಟ್ಟಿ ಮಾಡಿ ನೋಡ್ರಿ. ಜೋಳದ ರೊಟ್ಟಿ ರೆಡಿ ನೋಡ್ರಿ. ಈಗ ಇದು ನಿನ್ನಿನ ಲಾಗ್ ಅದ ನೋಡ್ರಿ. ನಿನ್ನೆ ನಾವು ಅಮಾವಾಸ್ಯೆ ದಿನ ನಮ್ಮ ಮನೆ ದೇವ್ರಿಗೆ ಹೋಲತ್ತಿದ್ದೇವೆ ರೀ. ನಮ್ಮ ಮನೆ ದೇವ್ರು ಯಾವುದಂತ ನಿಮ್ಮ ಜೊತೆ ಪರಿಚಯ ಮಾಡಿಕೊಡ್ತೀನಿ ರೀ. ಬಂದೇವು ನೋಡ್ರಿ ನಮ್ಮ ಮನೆ ದೇವ್ರಿಗೆ. ನನ್ನ ಮಗಳು ಹಾಯ್ ಮಾಡ್ಲತ್ತಾಳ ನೋಡ್ರಿ. ನಿನ್ನ ಅಮಾವಾಸ್ಯೆ ಅದಂಥೇಳಿ ಬಂದಿದ್ದೇವೆ ರೀ. ನಮ್ಮ ಮನೆ ದೇವ್ರು ಯಾರಂತ ಹೇಳ್ಬೇಕಂತಂದ್ರೆ ಇಲ್ಲಿ ಕಲಬುರ್ಗಿದಾಗ ರಾಣೇಸ್ಪೀರ್ ಅಂಥೇಳಿ ಬರ್ತಾರೆ ರೀ. ಆ ಕಡೆ ಆಳನ್ ಚೆಕ್ ಪೋಸ್ಟ್ಲಿಂತ ಒಂದು ಸ್ವಲ್ಪ ಮುಂದೆ ಹೋಗ್ಬೇಕು ರೀ, ಅಲ್ಲೇ ರೀ. ನನ್ನ ಮಗಳು ಜಡಿ ಅಲ್ಲೇ ತೆಗ್ದೀವಿ ರೀ. ಅಲ್ಲೇ ಹೋಲತ್ತೀವಿ ನೋಡ್ರಿ. ನಾವು ಅಮಾವಾಸ್ಯೆಗೆ ಹೋಗ್ತೀವಿ ರೀ. ಫಿಕ್ಸ್ ಅಂತ ಏನಿಲ್ಲ ರೀ. ನಮ್ಮ ಮನೆಯವ್ರ ಮನೆಯಾಗ ಇದ್ದೀರಂದ್ರೆ ಹೋಗ್ತೀವಿ ರೀ, ಇರಲಿಲ್ಲ ಅಂದ್ರೆ ಇಲ್ಲರಿ. ಅಮಾವಾಸ್ಯೆ ದಿನ ಈ ಥರ ಚಿಡಿ ಅವ ನೋಡ್ರಿ. ಚಿಡಿ ಏರಿ ಮ್ಯಾಲೆ ಹೋಗ್ಬೇಕು ರೀ. ಚಿಡಿಗಳವ ರೀ. ಅಮಾವಾಸ್ಯೆ ಅಲ್ರಿ, ಭಾಳಷ್ಟು ಜನ ಬರ್ತಾರೆ ರೀ. ಇಲ್ಲಿ ನೋಡ್ರಿ ಚಿಡಿ ಏರಿ ಮ್ಯಾಲೆ ಬಂದೇವ್ರಿ. ಮ್ಯಾಲೆ ಈ ಥರ ಅದ ನೋಡ್ರಿ ದರ್ಗ. ಒಳಗದ ರೀ ದೇವ್ರಿನ್ನ. ಇಲ್ಲಿ ನೋಡ್ರಿ ಇಲ್ಲಿ ಇಬ್ಬರು ಹರ ರೀ ದೇವ್ರಲ್ಲಿ.
ಆ ಕಡೆ ಒಂದು ಈ ಕಡೆ ಒಂದು ರೀ. ಆದ್ರೆ ಮ್ಯಾಲೆ ಹೆಣ್ಮಕ್ಳಿಗೆ ಹೋಗಂಗಿಲ್ಲ ರೀ, ಬರೀ ಗಂಡಸು ಮಕ್ಕಳು ಅಷ್ಟೇ ಹೋಗ್ತಾರೆ ಇದು ಮ್ಯಾಲೆ ದೇವ್ರ ಬಲ್ಲಿ. ಹೆಣ್ಮಕ್ಳೆಲ್ಲ ತೆಳಗಿಂದೆ ನೋಡ್ಬೇಕ್ರಿ, ತೆಳಗಿಂದೆ ಬೇಡ್ಕೋಬೇಕ್ರಿ ದೇವರಿಗೆ, ಮ್ಯಾಲೆ ಹೋಗಿಲ್ಲ ರೀ. ಇಲ್ಲಿ ನೋಡ್ರಿ, ಇಲ್ಲಿ ಹಿಂದೆ ದರ್ಗಾ ರೀ. ಫೋಟೋ ತೆಗ್ದಾರ ನೋಡ್ರಿ ನನಗೊಂದು, ನನ್ನ ಮಗಳ ಫೋಟೋ ತೆಗ್ದು ನೋಡ್ರಿ. ಕ್ಲಿಯರ್ ಹೊಂಟಿದ್ದಿಲ್ಲ ರೀ, ಸ್ವಲ್ಪ ಬಿಸಿಲು ಭಾಳ ಇದ್ದಿತ್ತು ರೀ ಅಲ್ಲಿ. ಮತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಳಗೆ ಹೊಂಟೀವಿ ನೋಡ್ರಿ ಇಳಿದು. ನೀವು ಭೀ ರಾಣೇಸ್ಪುರಕ್ಕೆ ಹೋಗಿದ್ರಿ, ದರ್ಗಾ ನೋಡಿದ್ರಿ ಅಂತ ನೋಡಿದ್ರಿ ಅಂದ್ರೆ ಕಮೆಂಟ್ ಮಾಡಿರಿ. ತೆಳ ಬಂದು ಐಸ್ ಕ್ರೀಮ್ ತಿಲ್ಲತ್ತೀವಿ ರೀ. ಐಸ್ ಕ್ರೀಮ್ ತಿಂದು ಈಗ ಹೋಗ್ಬಿಡ್ತೀವಿ ರೀ ಮನೆಗೆ.